ನಾನು ಮಾಡೋ ರೆಸಿಪಿ ನಮ್ಮಮ್ಮ ಓಕೆ ಅಂದರೆ ಸಾಕು, ಆ ರೆಸಿಪಿ ಸಕ್ಕತ್ತಾಗಿದೆ ಅಂತಲೇ ಅರ್ಥ. ಬನ್ನಿ ಈ ಪ್ರಾನ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಬೌಲ್ಗೆ ಕ್ಲೀನ್ ಮಾಡಿರೋ ಪ್ರಾನ್ಸ್ನ ಹಾಕ್ಕೊತಿದ್ದೀನಿ. ನಾನು ಇದನ್ನು ಆಲ್ರೆಡಿ ಕ್ಲೀನ್ ಮಾಡಿರೋದೇ ತರಿಸಿದ್ದೆ, ನಾನು ಜಸ್ಟ್ ಮನೇಲಿ ತೊಳ್ಕೊಂಡೆ ಅಷ್ಟೇ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ, ಕಲರ್ ಇರೋ ಖಾರದ ಪುಡಿ ತೊಗೊಳ್ಳಿ, ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಮೂರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಆ್ಯಂಡ್ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಿಂಡ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಒಂದು ಪ್ಯಾನ್ಗೆ ಕೊಕೊನೆಟ್ ಆಯಿಲ್ ಹಾಕಿ, ಕೊಕೊನೆಟ್ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಎಣ್ಣೆನೂ ಹಾಕ್ಬೋದು. ಅದಾದಮೇಲೆ ಮ್ಯಾರಿನೇಟ್ ಮಾಡಿರೋಂಥ ಪ್ರಾನ್ಸ್ನ ಹಾಕಿ ಇದನ್ನು ಮ್ಯಾರಿನೇಟ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಾನೊಂದು 15 ನಿಮಿಷ ಇಟ್ಟಿದ್ದೆ ಅಷ್ಟೇ. ಇದನ್ನು ಹಾಕಿ ಡೈರೆಕ್ಟ್ ಆಯಿಲ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೀವು ನೋಡ್ತಿದ್ರಲ್ಲ ಹೀಗೆ ಆವಾಗ ಒಂದು ಸ್ವಲ್ಪ ಕೈ ಆಡಿಸ್ತೀರಿ ಮಧ್ಯದಲ್ಲಿ. ಇದಾದಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳೋಕ್ಕಾಗುತ್ತೆ. ನೀರು ಬಿಟ್ಕೊಂಡ್ಮೇಲೆ ನಾನಿಲ್ಲಿ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಸಿಪ್ಪೆ ಬಿಡಿಸಿ ಜಜ್ಜಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ನೀರೆಲ್ಲ ಹೀರ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ನೀರು ಹಾಕೋಕ್ಕೆ ಹೋಗ್ಬಿಡಿ. ಉಪ್ಪು ಮತ್ತು ಹುಳಿ ನೋಡಿ ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಮೇಲ್ಗಡೆ ಹಾಕಿ ಇನ್ನೂ ಸ್ವಲ್ಪ ಆ ಕರ್ಬೇವಿನ ಸೊಪ್ಪಿನ ಘಮ ಎಲ್ಲ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ಈ ಥರ ಡ್ರೈ ಆದಮೇಲೆ ಇಷ್ಟೇ, ಸಕ್ಕತ್ತಾಗಿರುತ್ತೆ. ತಿಂದು ನೋಡಿ, ಟೇಸ್ಟ್ ಮಾಡಿ ನೋಡಿ, ನನಗೂ ಸಹ ಕಮೆಂಟಲ್ಲಿ ತಿಳಿಸಿ.